ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಪಂದ್ಯಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸ್ಟೇಡಿಯಂಗೆ ಈ ಸಮಿತಿ ಬಂದು ಭೇಟಿ ಕೊಡ್ತಾ ಇದೆ. ಆಮೇಲೆ ಗೃಹ ಸಚಿವರಿಗೆ ವರದಿಯನ್ನು ನೀಡಲಿದೆ ಸಮಿತಿ. ಅಂದರೆ ಸೇಫಾ ಅಲ್ವಾ, ಬಳಿಕ ಪಂದ್ಯಾವಳಿ ಬಗ್ಗೆ ಗೃಹ ಇಲಾಖೆ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಪ್ರೇಕ್ಷಕರಿಲ್ಲದೆ ಪಂದ್ಯ ನಡೆಸುವ ಬಗ್ಗೆ KSCಗೆ ಮನವಿ ಮಾಡ್ಕೊಳ್ಳುತ್ತಂತೆ. ಬಟ್ ಅದಕ್ಕಾದರೂ ಪರ್ಮಿಷನ್ ಕೊಡಿ ಅಂತ ವೆಂಕಟೇಶ್ ಪ್ರಸಾದ್ ಅವರು ನೂತನ KSCಗೆ ಅಧ್ಯಕ್ಷರಾದ ಬಳಿಕ ಈ ಪ್ರಯತ್ನಗಳೆಲ್ಲವೂ ಕೂಡ ಆಗ್ತಾ ಇದೆ. ಇವತ್ತು ಆ ಕಮಿಟಿ 3 ಗಂಟೆಗೆ ಭೇಟಿ ಕೊಡ್ತಾರೆ ಸ್ಟೇಡಿಯಂಗೆ. ಅಲ್ಲಿನ ಸೇಫ್ಟಿ ಮೆಜರ್ಸ್ ಏನೇನು ತಗೊಂಡಿದ್ದಾರೆ ಆಯಿತಾ, ಅಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳೇ ನಡೀತಾ ಇದ್ದಂತಹ ಗ್ರೌಂಡ್ ಅದು. ಸೊ ಎಲ್ಲವನ್ನು ನೋಡಿ ಆ ಕಮಿಟಿಯವರು ಹೋಮ್ ಮಿನಿಸ್ಟ್ರಿಗೆ ಒಂದು ರಿಪೋರ್ಟನ್ನು ಕೊಡ್ತಾರೆ. ಅದಾದ ನಂತರ ಮ್ಯಾಚ್ ಇಲ್ಲಿ ಆಡಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ DCM ಹೇಳ್ಬಿಟ್ಟಿದಾರಲ್ಲ, ನಾವು ಮ್ಯಾಚ್ಗಳನ್ನ ಇಲ್ಲೇ ಆಡಿಸ್ತೀವಿ, ನಾವು BCCI ಜೊತೆ ಅವ್ರು ಮಾತಾಡಬೇಕಷ್ಟೇ. ಶತಪ್ರಯತ್ನ ಮಾಡ್ತಾ ಇದ್ದಾರೆ ವೆಂಕಟೇಶ್ ಪ್ರಸಾದ್ ಅಧ್ಯಕ್ಷರಾದ ಬಳಿಕ ಮ್ಯಾಚ್ಗಳನ್ನ ಇಲ್ಲಿಗೆ ತರಬೇಕು ಅಂತ. ಅದರ ಮೊದಲ ಭಾಗನೇ ವಿಜಯ್ ಹಜಾರೆ ಟ್ರೋಫಿ ಮೊದಲ ಹಂತ. ನೆಕ್ಸ್ಟ್ 26ದು IPL ಮ್ಯಾಚ್ಗಳು ಕೂಡ ಇಲ್ಲೇ ನಡೆಸಬೇಕು ಅಂತಕ್ಕಂಥ ಲೆಕ್ಕಾಚಾರ. ಇಲ್ಲಾಂದರೆ ಕರ್ನಾಟಕದಲ್ಲಿ ಮ್ಯಾಚ್ಗಳೇ ನಡೆಯಲ್ಲ ಅಂದರೆ ಅದೊಂಥರ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಅದು. ಹಾಗಾಗಿ ಮ್ಯಾಚ್ ಆಡಬೇಕು, ಅದು ನಡೀಬೇಕು, ಇಂಟರ್ನ್ಯಾಷನಲ್ ಮ್ಯಾಚ್ಗಳು ನಡೀಬೇಕು. ಇತ್ತೀಚೆಗಂತೂ ಇಂಟರ್ನ್ಯಾಷನಲ್ ಮ್ಯಾಚ್ ಎಲ್ಲ ಬರೀ ಉತ್ತರ ಭಾರತದಲ್ಲೇ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಒಂದು ಕಡೆ ಸ್ಟೇಡಿಯಂನಲ್ಲಿ ಹೋಮ ಹವನ, ಮತ್ತೊಂದು ಕಡೆ ಇವತ್ತು ಕಮಿಟಿ 3 ಗಂಟೆಗೆ ಸ್ಟೇಡಿಯಂಗೆ ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಏನೆಲ್ಲ ವಿಚಾರಗಳನ್ನು ಪರಿಶೀಲನೆ ಮಾಡ್ತಾರೆ, ಮ್ಯಾಚ್ಗಳು ಮುಂದೆ ನಡೆಯಬಹುದಾ ಇಲ್ವಾ ಹೇಗೆ ಅಂತ? ಈಗಾಗಲೇ ಕಾಲ್ ತುಳಿತ ದುರಂತದಲ್ಲಿ ಏನು ದುರಂತ ಆಗಿತ್ತು, ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರ್ದು, ಮತ್ತೆ ಆ ಒಂದು ಕೆಟ್ಟ ಗಳಿಗೆಯನ್ನ ಮರಿಬೇಕು, ಎಲ್ಲವೂ ಕೂಡ ಒಳ್ಳೇದಾಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಹೋಮ ಹವನವನ್ನ ಕೂಡ ನಡೆಸಲಾಯಿತು. ಒಂದಿಷ್ಟು ವಿಶೇಷ ಪೂಜೆಗಳನ್ನ ಕೂಡ ನಡೆಸಲಾಯಿತು. ಸುಮಾರು 6 ಅರ್ಚಕರಿಂದ ಈ ಒಂದು ವಿಶೇಷ ಪೂಜೆಯನ್ನ ಕೂಡ ನಡೆಸಲಾಯಿತು. ಅದಾದ ಬಳಿಕ ಮೈದಾನದ ಆವರಣಕ್ಕೂ ಕೂಡ ಪೂಜೆ ಮಾಡುವಂತ ಕೆಲಸ ಕೂಡ ಆಯ್ತು. ಜೊತೆಗೆ ಮುಂದಿನ IPL ಪಂದ್ಯಗಳನ್ನ ಕೂಡ ಚಿನ್ನಸ್ವಾಮಿಯಲ್ಲಿ ಆಡಿಸ್ಬೇಕು, ಮತ್ತೆ ಇಲ್ಲಿ ಪಂದ್ಯಗಳನ್ನ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ KSCA ಕೂಡ ಈಗ BCCI ಜೊತೆ ಮಾತುಕತೆಯನ್ನ ಕೂಡ ಮಾಡ್ತಾ ಇದೆ. ಅದರ ಜೊತೆಗೆ ಅದರಲ್ಲೂ ಕೂಡ ಉದ್ಘಾಟನಾ ಪಂದ್ಯವನ್ನ ಇಲ್ಲೇ ಚಿನ್ನಸ್ವಾಮಿ ಅಂಗಳದಲ್ಲೇ ಆಗ್ಬೇಕು ಅನ್ನುವಂತಹ ಒಂದು ಗಟ್ಟಿ ನಿರ್ಧಾರಕ್ಕೂ ಕೂಡ ಮುಂದಾಗಿದೆ. ಸೊ ಆ ನಿರ್ಧಾರಕ್ಕೆ ತಕ್ಕಂತೆ ಒಂದಿಷ್ಟು ಡೆವಲಪ್ಮೆಂಟ್ಸ್ ಗಳು ಕೂಡ ಆಗ್ತಾ ಇದಾವೆ. BCCIಗೆ ಪದೇ ನೂತನ KSCನ ಪದಾಧಿಕಾರಿಗಳು ಕೂಡ ಒತ್ತಡ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಹಾಗೆ ಸಂಪರ್ಕದಲ್ಲಿ ಪರಮೇಶ್ವರ್ ಅವರು BBMP ಕಮಿಷನರು, GBA ಕಮಿಷನರು, PWD, ಫೈರು, ಹೆಲ್ತು, ಇಷ್ಟು ಜನರದ್ದು ಒಂದು ಕಮಿಟಿ ಮಾಡಿ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕ್ರಿಕೆಟ್ ಸ್ಟೇಡಿಯಂಗೆ ಭೇಟಿ ಕೊಡ್ತಾರೆ. ಕೊಟ್ಟಾದ್ಮೇಲೆ ಅವರು ಅದೇ ಮಾಹಿತಿಯನ್ನು ಹೇಳ್ತಾ ಇದ್ರು ಪರಮೇಶ್ವರ್ ಅವರು. ಈಗ ನಾವು ಹೇಳಿದ್ವಲ್ಲ ಕಮಿಟಿ ಭೇಟಿ ಕೊಡ್ತಾರೆ ಅಂತ ಅಂದ್ಬಿಟ್ಟು, ಆ ಕಮಿಟಿ ಭೇಟಿ ಕೊಡ್ತಕ್ಕಂಥ ವಿಚಾರ ಅದಾದಮೇಲೆ ಅವರು ಹೋಮ್ ಮಿನಿಸ್ಟರ್ ಒಂದು ರಿಪೋರ್ಟ್ ಕೊಡಬೇಕಾಗುತ್ತೆ. ಎಲ್ಲ ರೀತಿಯ ಸೇಫ್ಟಿ ಫೀಚರ್ಸ್ ಎಲ್ಲ ಇದೆಯಾ ಏನು ಎತ್ತ. ಬಟ್ ನೀವು ಪ್ರೇಕ್ಷಕರಿಲ್ಲದೆ ಮ್ಯಾಚ್ ಆಡಿಸೋದು ವೇಸ್ಟ್ ಅಂತ ನನ್ನ ಪ್ರಕಾರ. ಪ್ರೇಕ್ಷಕರು ಇರಬೇಕು. ಈಗ IPLನಲ್ಲಂತೂ ಫ್ರಾಂಚೈಸಿಗಳು ಒಪ್ಕೊಳ್ಳೋದೇ ಇಲ್ಲ, ಯಾಕೆಂದರೆ ಅವ್ರಿಗೆ ದುಡ್ಡು ಬರೋದೇ ಟಿಕೆಟಿಂದ. ಹಾಗಾಗಿ ನೀವು ವಿಜಯ್ ಹಜಾರೆ ಟ್ರೋಫಿ ಇಂಥವೆಲ್ಲ ನಡೆಸ್ಕೋಬೋದು ಪ್ರೇಕ್ಷಕರು ಇಲ್ಲದೇ, ನೀವು TVನಲ್ಲಿ ರಿಲೇ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಆದರೂ ಒಂದು ಮ್ಯಾಚ್ ಅಂತಕ್ಕಂಥದ್ದು ಬೆಂಗಳೂರಲ್ಲಿ ನಡಿಬೇಕು. ಒಟ್ಟಾರೆ ಇವತ್ತು ಬಹುತೇಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ನಡಿಬೇಕಾ ಬೇಡವಾ ಅಂತಕ್ಕಂಥ ಭವಿಷ್ಯ ಇವತ್ತೇ ತೀರ್ಮಾನ ಏನು ತೊಗೊಂಬಿಡಲ್ಲ ಹೋಮ್ ಮಿನಿಸ್ಟ್ರು. ಅದಾದಮೇಲೆ ಅವರು CM ಜೊತೆ ಎಲ್ಲ ಮಾತಾಡಬೇಕಾಗತ್ತೆ, BCCI ಜೊತೆ ಮಾತಾಡಬೇಕಾಗತ್ತೆ. ಎಲ್ಲ ಆಗಿ BCCIನವರು ಕೂಡ ಓಕೆ ಅಂದಮೇಲೆ ಇಲ್ಲಿ ಪಂದ್ಯಾವಳಿಗಳು ಆಯೋಜನೆ ಆಗುತ್ತೆ. ಅಭಿಮಾನಿಗಳು ಕೂಡ ಅದಕ್ಕೋಸ್ಕರ ಕಾಯ್ತಾರೆ.